ನೋಡಿ, ಇದೊಂದು ರೀತಿಯಲ್ಲಿ ಈಗ ಇಡೀ ಬಿಜೆಪಿಯಲ್ಲೇ ಒಂದು ರೀತಿಯಲ್ಲಿ ತಳಮಳ. ಯಾಕೆ ಅಂತಂದ್ರೆ ಯಾರೋ ಒಬ್ಬ ನಾಯಕನಿಗೋಸ್ಕರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರ್ತಿದ್ದಾರ. ಆ ನಾಯಕನ ಋಣವನ್ನು ತೀರಿಸೋದಕ್ಕೆ ಯಾರು ಹಾಗಾದ್ರೆ ಆ ನಾಯಕ? ಡಿ ಕೆ ಶಿವಕುಮಾರ. ಮೊದಲಿನಿಂದಲೂ ಕೂಡ ಯತ್ನಾಳ್ ಬಿಜೆಪಿಯ ನಡುವೆ, ಬಿಜೆಪಿ ನಾಯಕರ ನಡುವೆ ಅವರು ಕಿಡಿಕಾರ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದೇ ಆರೋಪವನ್ನು ಅವರು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ತಾರಕಕ್ಕೇರಿದೆ ಪಾದಯಾತ್ರೆಯ ಪಾಲಿಟಿಕ್ಸ್. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಕುಮಾರಸ್ವಾಮಿ ಒಲ್ಲೆ ಅಂತಿದ್ದಾರೆ, ಮತ್ತೊಂದು ಕಡೆ ಈ ಒಂದು ಬಿಜೆಪಿ, ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರು ಕೂಡ ಹಿಂದೆ ಸರಿತಾ ಇದ್ದಾರೆ. ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆಗೆ ಒಲ್ಲದ ಮನಸ್ಸು, ಒಪ್ತಾ ಇಲ್ಲ. ಯಾತಕ್ಕಾಗಿ ಹಾಗಾದ್ರೆ? ಯಾಕೆ ಹಾಗಾದ್ರೆ ಇಲ್ಲಿ ವಿಜಯೇಂದ್ರ ಒಂಟಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಯಾಕೆ? ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಒಬ್ಬರನ್ನ ಮಾತ್ರ, ಅವ್ರ ವಿರುದ್ಧ ಮಾತ್ರ ಸಮರ ಸಾರ್ತಿದ್ದಾರ. ಬಿಜೆಪಿ ಹಿರಿಯ ನಾಯಕರಿಗೆ ಮನಸ್ಸು ಒಪ್ತಾ ಇಲ್ಲ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಅಥವಾ ಮೂಢ ಹಗರಣದ ವಿರುದ್ಧ ಪ್ರತಿಭಟನೆ ಮಾಡೋದು. ಪಾದಯಾತ್ರೆ ಕ್ರೆಡಿಟ್ ವಿಜಯೇಂದ್ರಗೆ ಸಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರ. ನೋಡಿ, ಈ ಒಂದು ಪಾದಯಾತ್ರೆಯನ್ನು ಮಾಡಿದ್ರೆ, ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸಮರವನ್ನು ಸಾರಿದ್ರೆ, ಅಲ್ಲಿ ಈ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಆಡಳಿತ ಪಕ್ಷವನ್ನು ಡಮ್ಮಿ ಮಾಡಿದ್ರೆ ಆ ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ರಾಜ್ಯಾಧ್ಯಕ್ಷರಿಗೆ ಹೋಗುತ್ತೆ, ವಿಜಯೇಂದ್ರಿಗೆ ಹೋಗುತ್ತೆ ಅನ್ನುವಂಥ ಆತಂಕ. ಅದು ಎಲ್ಲಿ? ಹೈಕಮಾಂಡ್ ಮಟ್ಟದಲ್ಲಿ ವಿಜಯೇಂದ್ರ ಅವರ ವರ್ಚಸ್ಸು ಹೆಚ್ಚುತ್ತೆ ಎಂಬ ಆತಂಕ. ಅದನ್ನೇ ಹೇಳಿದ್ರು ನಾವು ಕ್ರೆಡಿಟ್ ಪಾಲಿಟಿಕ್ಸ್ ಅಂತ. ಸಂಪೂರ್ಣವಾದಂಥ ಕ್ರೆಡಿಟ್ ಅವರಿಗೆ ಹೋಗ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಲೆಕ್ಕಾಚಾರ. ವಾಲ್ಮೀಕಿ ಹಗರಣ ವಿಚಾರವಾಗೂ ಕೂಡ ನಿರಾಸಕ್ತಿಯನ್ನು ತೋರಿಸಿದ್ದಾರೆ. ವಾಲ್ಮೀಕಿ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಟೋಟಲಿ ಏನೇ ಮಾಡಿದ್ರು ವಿಜಯೇಂದ್ರಗೆ ಎಲ್ಲ ಹೋಗುತ್ತೆ. ಜೊತೆಗೆ ಮೂಢ ವಿಚಾರವಾಗಿ ಯಾಕೆ ಆಸಕ್ತಿ ಎಂಬ ನಿಲುವು. ಈಗ ನೋಡಿ, ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮೂಢ ವಿಚಾರವಾಗಿ ಯಾಕೆ ಇಷ್ಟೊಂದು ಆಸಕ್ತಿ? ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ? ಸಿದ್ದರಾಮಯ್ಯ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರಾ? ಭೈರತಿ ಬಸವರಾಜ್ ಏನು ಹೇಳಿದರು? ಬಿಜೆಪಿಯವರು, JDSನವರು, ಕಾಂಗ್ರೆಸ್ನವರು ಎಲ್ರಿಗೂ ಹಂಚಿ ಊರು ಬಾಗಿಲು ಮಾಡಿಬಿಟ್ಟಿದ್ದಾರೆ ಮೂಢ ಆಸ್ತಿನ ಅಂತ ಹೇಳಿದರು. ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಯಾಕೆ? ಸೊ ಹಾಗಾದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆನಾ? ಬಿಜೆಪಿ ಪಾದಯಾತ್ರೆ ಹಿಂದಿದೆಯಾ ಹಾಗಾದರೆ ಹೊಂದಾಣಿಕೆ? ಈ ಪಾದಯಾತ್ರೆ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಸಮರ ಸಾರಿ ಡಿ ಕೆ ಶಿವಕುಮಾರ್ ಋಣ ತೀರಿಸ್ತಿದ್ದಾರಾ? ಈ ರೀತಿಯಾದಂಥ ಒಂದು ಆರೋಪ ಕ್ರೆಡಿಟ್ ಪಾಲಿಟಿಕ್ಸ್ ಜೊತೆಗೆ ಬಿಜೆಪಿ ವಿರುದ್ಧ ಬಿಜೆಪಿ ಶಾಸಕರಿಂದಲೇ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಹಾಗಾದರೆ ಇದಕ್ಕೆ ವಿಜಯೇಂದ್ರ ಆನ್ಸರಬಲ್ಲ. ಅಷ್ಟೇ ಅಲ್ಲ, ವಾಲ್ಮೀಕಿ ಹಗರಣದ ವಿಚಾರವಾಗಿ ಆಗಿರ್ಬೋದು ಅಥವಾ ಮೂಢ ಹಗರಣದ ವಿಚಾರವಾಗಿ ಆಗಿರ್ಬೋದು, ಪಾದಯಾತ್ರೆ ನಡೆಯುತ್ತಾ? ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಾರಾ? ಹಿರಿಯ ನಾಯಕರೆಲ್ಲರೂ ಕೂಡ ಸೇರಿ ಪಾದಯಾತ್ರೆ ಆಗುತ್ತಾ? ಇವೆಲ್ಲವೂ ಕೂಡ ಈಗ ಕುತೂಹಲ ಆಗಿ ಉಳ್ಕೊಂಡಿದೆ. ವಿಜಯೇಂದ್ರ ಏನು ಮಾಡ್ತಾರೆ? ನೋಡಿ, ಇದು ನಮ್ಮಲ್ಲಿ ಮಾತ್ರ, ಪಕ್ಕಾ ಪಾಲಿಟಿಕ್ಸ್ನಲ್ಲಿ ನಮ್ಮಲ್ಲಿ ಮಾತ್ರ ಹೇಳುವಂಥ ಸುದ್ದಿ. ಹಾಗಾದ್ರೆ ವಿಜಯೇಂದ್ರ ಇಲ್ಲಿ ಒಂಟಿ ಆಗ್ತಾರಾ? ಬಿಜೆಪಿಯ ಹಿರಿಯ ನಾಯಕರು ಕೂಡ ಪಾದಯಾತ್ರೆಯ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಸರಿತಿದ್ದಾರಾ? ಯಾತಕ್ಕಾಗಿ? ಯಾವ ಕಾರಣಕ್ಕಾಗಿ? ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆಗೆ ಅಪಸ್ವರ. ಇಲ್ಲೂ ಕೂಡ ಕ್ರೆಡಿಟ್ ವಾರ್ ಆಗ್ತಾ ಇದೆಯಾ? ಮೂಢ ಹೋರಾಟದಲ್ಲಿ ಏಕಾಂಗಿ ಆಗ್ತಾರಾ ವಿಜಯೇಂದ್ರ? ಹೋರಾಟದಿಂದ ಹಿರಿಯ ನಾಯಕರು ಹಿಂದೆ ಸರಿತಾರ? ಹಾಗಾದ್ರೆ ಮೈಸೂರು ಪಾದಯಾತ್ರೆ ಹಿಂದಿದೆಯಾ ಹೊಂದಾಣಿಕೆ? ಈ ರೀತಿಯಾದಂಥ ಆರೋಪ ಬಿಜೆಪಿ ಪಕ್ಷದೊಳಗೆ ಕೇಳಿ ಬರ್ತಾ ಇದೆ. ಆ ನಾಯಕನ ಋಣ ತೀರಿಸಲು ಸಿಎಂ ವಿರುದ್ಧ ಸಮರಾನ? ಯಾರಾಗಾದ್ರೆ ಆ ನಾಯಕ? ಆ ನಾಯಕ ಅಂತಂದ್ರೆ ಯಾರು? ಅವ್ರಿಗೆ ಋಣ ತೀರಿಸೋದು ಯಾಕೆ? ಅವ್ರಿಗೆ ಋಣ ತೀರಿಸೋದ್ರಿಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಸಮರ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿಯುವಲ್ಲೂ ಕೂಡ ಅಪಸ್ವರ. ಈಗ ಹೋರಾಟ ಸಿದ್ದರಾಮಯ್ಯನವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಆದರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ, ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ಡಿ ಕೆ ಶಿವಕುಮಾರ್ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ. ಇಲ್ಲ, ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಇಲ್ಲ, ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ.
ಇಲ್ಲ ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ ಅವರು ಮೊದಲು ಮಾಡೋದಕ್ಕೆ ಹೊರಟಿದ್ದಾರೆ. ದೋಸ್ತಿ ಭಿನ್ನಮತ ಬಗ್ಗೆ ಪ್ರಿಯಾಂಕ್ ಖರ್ಗೆ ಶುರು ಹಚ್ಕೊಂಡ್ರು. ಯಾವುದಪ್ಪ ಎರಡು ಗುಂಪು ಇದು, ಯಾವುದು ಸ್ಟಾರ್ಟಿಂಗು, ಯಾವುದು ಎಂಡಿಂಗು, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ಬಳ್ಳಾರಿಯಿಂದನಾ ಅಥವಾ ಬೆಂಗಳೂರಿಂದನಾ? ಪಾದಯಾತ್ರೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯಾಡಿದ್ದಾರೆ. ನಿಮ್ಮ ಪಾದಯಾತ್ರೆ ಮಾಡೋದೇ ಆದರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು? ನೋಡಿ, ಒಂದು ಒಗ್ಗಟ್ಟು ಯಾವಾಗ ಮುರಿಯೋದಕ್ಕೆ ಶುರುವಾಗುತ್ತೋ ಆಗ ಮಾತುಗಳು ಹೊರಬರ್ತವೆ ವ್ಯಂಗ್ಯವಾಗಿ. ಎರಡು ಗುಂಪುಗಳು ದೆಹಲಿ ಚಲೋ ಮಾಡಲಿ, ವಿಜಯೇಂದ್ರ ಯತ್ನಾಳ್ ದೆಹಲಿ ಚಲೋ ಮಾಡಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ. ನೋಡಿ, ನಂದು ಒಂದೇ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಲಿ, ಅವ್ರ ಹಕ್ಕಿದೆ, ಎಲ್ಲಿಂದಾನ ಮಾಡಲಿ. ಬಟ್ ಎರಡು ಗುಂಪು ಮಾಡ್ತಾ ಇವೆ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅಂತ? ಬೆಳ್ಳಾರಿಯಿಂದ ಮಾಡ್ತಾರಾ, ಏನು ಬೆಂಗಳೂರಿಂದ ಮಾಡ್ತಾರೆ? JDS ಕೂಡ ಸಪೋರ್ಟ್ ಕೊಡ್ತಾ ಇದೆ. ಈಗ ಬೆಸ್ಟ್ ಹೇಳಬೇಕು ಅಂದರೆ BJP ಅವರು, ನನ್ನ ವೈಯಕ್ತಿಕ ಅಭಿಪ್ರಾಯ, ಇದ್ಯಾವುದು ಮೈಸೂರು ಚಲೋ ಬೆಂಗಳೂರು ಚಲೋ ಎಲ್ಲ ಬಿಟ್ಟು ಈ ಎರಡೂ ಗುಂಪುಗಳು ದಿಲ್ಲಿ ಚಲೋಗೆ ಪಾದಯಾತ್ರೆ ಮಾಡಬೇಕು ಬೆಸ್ಟ್. ದಿಲ್ಲಿಗೆ ಸರ್, ದಿಲ್ಲಿ ಇದು ಇದೆ ಅಲ್ಲ, ಇವರೇ ಯಾವ ಗುಂಪು ಹೋಗಬೇಕು? ಇವರು BJP ಒಂದಿದೆಯಾ? ಒಂದಿಲ್ಲ ಅಲ್ಲ. ಏನೋ ವಿಜೇಂದ್ರ ಅವ್ರ ಗುಂಪು ಮತ್ತು ಯತ್ನಾಳ್ ಅವ್ರ ಗುಂಪು ಸೇರಿ ದಿಲ್ಲಿ ಚಲೋ ಯಾತ್ರೆ ಮಾಡಿ ಅಲ್ಲಿ ಹೋಗಿ ನಮ್ಮ ಏನೇನು ವಿಷಯಗಳಿವೆ ಸಂಧಾನ ಮಾಡಿ, ನಮಗೇನು ದಿಕ್ಕು ದೆಸೆ ಇಲ್ಲ, ಯಾವ ವಿಚಾರವನ್ನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜನರ ಸಂಕಷ್ಟದಲ್ಲಿದ್ದಾಗೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮ್ಗೆ ಅರಿವು ಮೂಡ್ತಾ ಇಲ್ಲ. ಅದಕ್ಕೆ ನೀವೇ ಮಾರ್ಗದರ್ಶಿಗಳಾಗಿ ಅಂದ್ಬಿಟ್ಟು ಹೋಗ್ಬೇಕಲ್ಲಿ ಇಬ್ಬರು ಸೇರಿ. ನೋಡಿ, ನಂದು ಒಂದೇ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಲಿ, ಅವ್ರ ಹಕ್ಕಿದೆ, ಎಲ್ಲಿಂದ. ಓಕೆ, ಎಲ್ಲವೂ ಚೆನ್ನಾಗಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ವಿಜಯೇಂದ್ರ, ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರ ಜೊತೆ ಚೆನ್ನಾಗೇ ಇದ್ರು. ನೋಡಿ, ನಿಮಗೆ ನೆನಪಿರ್ಬೋದು, 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಿಂದಲೂ ಕೂಡ ಇನ್ನೂ ಮೈತ್ರಿ ಆಗಿರಲಿಲ್ಲ. ಈ ಮೈತ್ರಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ, ಈ ಮೈತ್ರಿ ಆಗ್ತಾರೆ ಅನ್ನೋದನ್ನ. ಸೊ ಅದಕ್ಕೂ ಮುಂಚಿತವಾಗಿ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಾಗಿದ್ವು. ವಿಜೇಂದ್ರ ಕೂಡ ಇಂದು ರಾಜ್ಯಾಧ್ಯಕ್ಷರು ಆಗಿರಲಿಲ್ಲ. ಆಗ್ಲಿಂದಲೂ ಕೂಡ ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು. ನಿಮಗೆ ನೆನಪಿದೆ, ಈಗಲೂ ಕೂಡ ಆ ಕ್ಷಣದಲ್ಲೂ ಕೂಡ ಅವರಿನ್ನೂ ಮೈತ್ರಿ ಆಗಿರಲಿಲ್ಲ. ಯಾವಾಗ ಮೈತ್ರಿ ಆಗ್ತಾರೆ ನಮ್ಮ 4 ಕ್ಷೇತ್ರ ಕೇಳಿದ್ದಾರೆ 4 ಕ್ಷೇತ್ರ ಕೇಳಿದ್ದಾರೆ ಅಂತ ಗುಸುಗುಸು ಹೊರಡಲಿಕ್ಕೆ ಶುರುವಾಯಿತು. ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಬಂದರು. ಎಷ್ಟರ ಮಟ್ಟಿಗೆ ಅಂದರೆ, ದೋಸ್ತಿ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಆ ದೋಸ್ತಿ ನಾಯಕರ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ಈಗಾಗಲೇ ಸಾಕಷ್ಟು ರ್ಯಾಲಿಗಳಲ್ಲಿ ಪ್ರತಿಭಟನೆಗಳಲ್ಲಿ ನೀವು ನೋಡಿದ್ದೀರಿ. ಆದರೆ ಏಕಾಏಕಿ ದೋಸ್ತಿಗಳ ನಡುವೆ ಬಿರುಕು ಬಿಡಲು ಕಾರಣ ಏನು? ದೋಸ್ತಿಗಳ ವಿರುದ್ಧವೇ ಗುಡುಗಿದ್ದಾರೆ ಕುಮಾರಸ್ವಾಮಿ. ದೋಸ್ತಿಗಳ ವಿರುದ್ಧವೇ ಇದು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್. ಯಾಕೆ ಹಾಗಾದರೆ ನೋಡ್ತಾ ಹೋಗೋಣ ಒಂದೊಂದೇ ಯಾಕೆ ಅಂಥೇಳಿ. ಮೂಡ ಪಾದಯಾತ್ರೆಯಿಂದ ದಳಪತಿ ಹಿಂದೆ ಸರಿದಿದ್ದಾರೆ. JDS ಕೂಡ ಅವ್ರು ಲೈಟಾಗಿ ಹಿಂದೆ ಸರಿದ, ಲೈಟಾಗಿ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಹೇಳಿದ್ದಾರೆ ಅವರು ಯಾಕೆ ಅಂಥೇಳಿ. ಪಾದಯಾತ್ರೆ ಬಗ್ಗೆ NDA ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆ. ಕಾರಣ BJPಯ ಅದೊಂದು ನಿರ್ಧಾರ. ಯಾವ ಹಾಸನದಲ್ಲಿ ಪ್ರೀತಮ್ ಗೌಡ್ರು ದೇವೇಗೌಡರ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅಂಥೇಳಿ ಕುಮಾರಸ್ವಾಮಿ ಇವತ್ತು ಹೇಳಿಕೆಯನ್ನು ಕೊಟ್ಟರು, ಅಲ್ಲೇ ಒಂದು ರೀತಿಯಲ್ಲಿ BJP ಪಕ್ಷದಲ್ಲಿ ಗೊಂದಲಗಳು ಶುರುವಾಗೋದ್ವು. ಶಕ್ತಿಯುತವಾದ ದೋಸ್ತಿ ನಾಯಕರ ನಡುವೆ ಶುರುವಾಯಿತು ಬಿರುಕು. BJP ನಿರ್ಧಾರಕ್ಕೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಈಗ ಫುಲ್ ಗರಂ ಆಗಿದ್ದಾರೆ. ನಾನು ಯಾಕೆ ಬರಬೇಕು, ಅವರಿರೋ ಸಭೆಗೆ ನಾನು ಯಾಕೆ ಬರಬೇಕು ಅಂಥೇಳಿ BJP ನಾಯಕರು ಈಗ ಎಕ್ಸ್ಪೋಸ್ ಆಗುವಂಥ ಢವಢವ ಶುರುವಾಗಿದೆ. ಈ ನಡುವೆ ಈ ಬೆನ್ನಲ್ಲೇ ಆದಂಥ ಒಂದು ಸಣ್ಣ ಬೆಳವಣಿಗೆ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ, ಹೌದು, ಕುಮಾರಸ್ವಾಮಿ ಹೇಳ್ಕೊಳ್ತಿದ್ದಾರೆ. ಬೆಂಗಳೂರು ಮೈಸೂರು ಮಂಡ್ಯ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ. ರಾಜಕಾರಣನೇ ಬೇರೆ ಕಣ್ರಿ, ರಾಜಕಾರಣನೇ ಬೇರೆ, ಬೆಂಬಲ ಕೊಡೋದೇ ಬೇರೆ. ಮೊದಲಿನಿಂದಲೂ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆದರೆ ನಮ್ಮ ವಂಶವನ್ನು ಹಾಳು ಮಾಡೋಕೆ ಬಂದು ನಾನು ಸಭೆ ಕರೆಸಿ ನಾನು ಅಲ್ಲಿ ಕುತ್ಕೊಂಡು ಮಾತಾಡೋದಂದ್ರೆ ಹೆಂಗ್ರಿ ಪ್ರಶ್ನೆ ಮಾಡ್ತಿದ್ದಾರೆ, ಮುನ್ಸ್ಕೊಂಡಿದ್ದಾರೆ. BJP ನಾಯಕರ ನಿರ್ಧಾರ ನನಗೆ ನೋವು ತಂದಿದೆ. BJP ನಾಯಕರ ಈ ನಿರ್ಧಾರ ನನಗೆ ನೋವು ತಂದಿದೆ. ಯಾಕೆ ಅಂತಂದರೆ ಆ ಹೇಳಿಕೆಗಳನ್ನು, ಕುಮಾರಸ್ವಾಮಿ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಇದ್ರಿ. ಕಡ್ಡಿ ಮುರಿದಂಗೆ ಹೇಳ್ತಿದ್ದಾರೆ ಅವರು. ಪ್ರೀತಮ್ ಗೌಡ್ರು ಎಂಟ್ರಿ ಆಗಬಾರ್ದು, ಪಾದಯಾತ್ರೆಗೆ ನಾನು ರೆಡಿ ಇದ್ದೆ, ಅವ್ರನ್ನ ಕರೆಸಿ ಸಭೆಗೆ ಅವ್ರ ಮುಂದೆ ಎದುರು ಬದ್ರು ಕೊಡೋದ್ರೆ ಆಗಲ್ಲ ಅಷ್ಟೇ. ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವನ ಜೊತೆ, ನಮ್ಮ ಕುಟುಂಬಕ್ಕೆ ನೋಡಿ ನೇರವಾಗಿ ಹೇಳ್ತಾರೋ, ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವನ ಜೊತೆ ವೇದಿಕೆ ಹಂಚ್ಕೊಳ್ಬೇಕಾ? ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅನ್ನೋ ಲೆಕ್ಕಾಚಾರ.
ಪ್ರೀತಮ್ ಗೌಡ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಗಮನಿಸಬಹುದು, ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಂಥ ಆರೋಪಗಳು, ಪೆನ್ ಡ್ರೈವನ್ನ ಹಂಚಿದ್ದು ಇದೇ ಪ್ರೀತಮ್ ಗೌಡ. ಅವ್ರ ಕಡೆಯವರೇ ಎಲ್ಲ ಹಂಚಿಸ್ಬಿಟ್ರು, ಮಾನಹಾನಿ ಮಾಡಿಬಿಟ್ರು, ದೊಡ್ಡ ದೊಡ್ಡ ಇಶ್ಯೂ ಮಾಡಿಬಿಟ್ರು ಅಂತ ನಮ್ಮ ಮರ್ಯಾದಸ್ಥರ ಕುಟುಂಬವನ್ನು ಹಾಳು ಮಾಡಿದಂಥ ಪ್ರೀತಮ್ ಗೌಡರು ಈ ಸಭೆಯಲ್ಲಿ ಬಂದು ಕುತ್ಕೊಳ್ತಾರೆ ಅಂತಂದರೆ ನಾನು ಯಾಕೆ ಬರಬೇಕು? ಅದರದ್ದೇ ಆದ ತಾಕತ್ತಿದೆ ನನಗೆ. ಬೆಂಗಳೂರು, ಮೈಸೂರು, ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನನ್ನದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರದರ್ಶನವನ್ನು ಕೂಡ ಅವರಿಗೆ ಆಲ್ರೆಡಿ ಮಾಡಿದ್ದಾರೆ. ಈ ಬೆನ್ನಲ್ಲಿ ಕೇಳಿದಂಥ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರವನ್ನು ಗೆದ್ದು ಬೀಗಿದ್ದಾರೆ. ಈ ನಡುವೆ ನಾನು ಯಾಕಪ್ಪ, ರಾಜಕಾರಣನೇ ಬೇರೆ, ಬೆಂಬಲನೇ ಬೇರೆ, ಇದಕ್ಕೆ ನಾನು ಒಪ್ಪೋದಿಲ್ಲ ಅಂಥೇಳಿ ಕುಮಾರಸ್ವಾಮಿ ಒಲ್ಲೆ ಅಂದರು. ಹಾಗಾದರೆ ದೋಸ್ತಿ ನಾಯಕರ ಬಿರುಕು ಇಲ್ಲಿವರೆಗೂ ಬಹಳ ಶಕ್ತಿಯುತವಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ಏನಪ್ಪ ಇದು ಈ ರೇಂಜಿಗೆ ಒಂದಾಗ್ಬಿಟ್ರಲ್ಲ ಇವರೆಲ್ಲ, JDS ಮತ್ತು ಕಮಲ ಮತ್ತು ಹೊರ ಈ ರೇಂಜಿಗೆ ಅಂಟ್ಕೊಂಡ್ಬಿಟ್ರಲ್ಲ ಅಂತ ಟೆನ್ಷನ್ ಆಗಿದ್ದ ಸರ್ಕಾರಕ್ಕೆ ಈಗ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತ ಕಾಣುತ್ತೆ. ಅದಕ್ಕೆ BJP JDS ಪಾದಯಾತ್ರೆಯಲ್ಲಿ ಭಿನ್ನಮತ ಸ್ಫೋಟ ಆಗಿರೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಈಗ